ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರ. ಸ್ನೇಹಿತರೆ, ಸಿರಿಯಾ ಪರಿಸ್ಥಿತಿ ಹೀನಾಯ ಸ್ಥಿತಿಗೆ ತಲುಪಿದೆ. ಒಂದ್ ಕಡೆ ಆಂತರಿಕ ಕಲಹದ ಕಾರಣಕ್ಕೆ ಕಳೆದ 13 ವರ್ಷಗಳಿಂದ ನರಳಿ ಹೋಗಿತ್ತು ಸಿರಿಯಾ. ಆದರೆ ಇದೀಗ ನಾಗರಿಕ ಯುದ್ಧಕ್ಕೆ ಅಂತ್ಯವನ್ನ ಹಾಡಿದ್ರೂ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗಿದೆ. ಅದರಲ್ಲೂ ಕೂಡ ಸಿರಿಯಾ ರಾಜಧಾನಿ ಕಡೆಗೆ ನುಗ್ಗಿ ಬರ್ತಾ ಇರುವಂತಹ ಬಂಡುಕೋರರ ಪಡೆ ಹಿಂಸಾಚಾರ ಜೋರು ಮಾಡಿದೆ. ಹೀಗಾಗಿ ಇಡೀ ಸಿರಿಯಾ ಹಾಗೆ ಪ್ರಮುಖವಾಗಿ ಸಿರಿಯಾ ರಾಜಧಾನಿ ಧಗಧಗ ಹೊತ್ತಿ ಉರಿತಾ ಇದೆ. ಈ ಸಮಯದಲ್ಲೇ ರಷ್ಯಾ ಕೂಡ ಸ್ಫೋಟಕ ಸತ್ಯವನ್ನ ಹಂಚಿಕೊಂಡಿದೆ. ಹೌದು, 2011ರ ಸಮಯದಲ್ಲಿ ಶುರುವಾಗಿದ್ದ ಸಿರಿಯಾ ಆಂತರಿಕ ದಂಗೆ ಇದೀಗ ಕೊನೆಗೂ ಮುಕ್ತಾಯದ ಹಂತಕ್ಕೆ ಬಂದಿದೆ. ಸಿರಿಯಾ ಅಧ್ಯಕ್ಷ ದೇಶವನ್ನೇ ಬಿಟ್ಟು ಓಡ್ ಹೋಗಿದ್ದಾರೆ. ಹೀಗಿದ್ದಾಗ ದಂಗೆಕೋರರು ನೇರವಾಗಿ ಸಿರಿಯಾ ಒಳಗೆ ನುಗ್ಗಿದ್ದು ಸಿರಿಯಾ ರಾಜಧಾನಿಯನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಅತ್ತ ಸಿರಿಯಾ ಅಧ್ಯಕ್ಷರು ರಷ್ಯಾ ದೇಶಕ್ಕೆ ಓಡಿ ಹೋಗಿದ್ದಾರೆ. ಮತ್ತೊಂದು ಕಡೆ ಸಿರಿಯಾ ಅಧ್ಯಕ್ಷರ ಅರಮನೆಗೆ ದಂಗೆಕೋರರು ನುಗ್ಗಿ ದರೋಡೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಅರಮನೆಗೆ ನುಗ್ಗಿದ ದಂಗೆಕೋರರಿಂದ ಲೂಟಿ. ಹೌದು, ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್ ಪ್ರದೇಶದಲ್ಲಿ ಸಿರಿಯಾ ಅಧ್ಯಕ್ಷ ಅಸಾದ್ ಅವರಿಗೆ ಸೇರಿದಂತಹ ಭವ್ಯ ಅರಮನೆ ಇದ್ದು, ಇದೇ ಅರಮನೆಯ ಮೇಲೆ ಇದೀಗ ಲಕ್ಷಾಂತರ ದಂಗೆಕೋರರ ಕಣ್ಣು ಬಿದ್ದಿದೆ. ಹೀಗಾಗಿ ಅವರೆಲ್ಲ ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್ ಪ್ರದೇಶಕ್ಕೆ ನುಗ್ಗಿದ್ದಾರೆ. ಅಲ್ಲದೆ ಅಸಾದ್ ಅರಮನೆಯನ್ನ ಲೂಟಿ ಮಾಡ್ತಾ ಇದ್ದು, ಇದಕ್ಕೆ ಸಂಬಂಧಿಸಿದ ವಿಡಿಯೋ ಹಾಗೆ ಫೋಟೋಗಳು ಫುಲ್ ವೈರಲ್ ಆಗ್ತಾ ಇದೆ. ಅಲ್ಲದೆ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಇಸ್ರೇಲ್ ಮಿಲಿಟರಿಯಿಂದ ಭರ್ಜರಿ ಅಟ್ಯಾಕ್. ಹೌದು, ಸಿರಿಯಾ ಮೇಲೆ ದಿಢೀರ್ ಇಸ್ರೇಲ್ ಘೋರ ದಾಳಿಯನ್ನ ಆರಂಭ ಮಾಡಿದೆ. ಯಾಕೆ ಅಂತ ಅಂದ್ರೆ, ಒಂದ್ ಕಡೆ ಸಿರಿಯಾ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಹಾಗೆ ಆ ದೇಶವನ್ನೇ ಬಿಟ್ಟು ಅಸಾದ್ ಎಸ್ಕೇಪ್ ಆಗಿದ್ದು. ಹೀಗಿದ್ದಾಗ ದಂಗೆಕೋರರು ಸುಮ್ಮನಿರ್ತಾರ? ಸಿರಿಯಾ ರಾಜಧಾನಿಗೆ ನುಗ್ಗಿ ಅಧಿಕಾರ ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ. ಈ ಸಮಯದಲ್ಲೇ ಇಸ್ರೇಲ್ ಕೂಡ ಎದ್ದು ಕೂತಿದ್ದು ಸಿರಿಯಾ ನೆಲದ ಮೇಲೆ ದಾಳಿ ಮಾಡ್ತಾ ಸಿರಿಯಾ ನೆಲವನ್ನ ಇಸ್ರೇಲ್ ತನ್ನ ವಶಕ್ಕೆ ಪಡಿತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು 1974ರ ಕದನ ವಿರಾಮ ಒಪ್ಪಂದ ಉಲ್ಲಂಘನೆ. ಹೌದು, ಗೋಲನ್ ಹೈಟ್ಸ್ ಎಂಬ ಪ್ರದೇಶ ಸಿರಿಯಾ ಸೇನೆಯ ಹಿಡಿತದಲ್ಲಿ ಇತ್ತು. ಇದೀಗ ಇಸ್ರೇಲ್ನ ಸೇನೆ ಈ ಭಾಗಕ್ಕೆ ನುಗ್ಗಿ ಗೋಲನ್ ಹೈಟ್ಸ್ ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದಿದೆ ಅಂತ ಮಾಹಿತಿ ಹರಿದಾಡ್ತಾ ಇದೆ. ಇದಿಷ್ಟೇ ಅಲ್ಲದೆ ಇನ್ನಷ್ಟು ಸಿರಿಯಾ ನಿಯಂತ್ರಿತ ಭಾಗಗಳು ಈಗ ಇಸ್ರೇಲ್ ಮಿಲಿಟರಿ ವಶಕ್ಕೆ ಸಿಗ್ತಾ ಇವೆ. ಈ ಭಾಗದಲ್ಲಿ ಭಾರೀ ಘೋರ ದಾಳಿ ನಡೆಯುವಂತಹ ಆತಂಕ ಆವರಿಸಿದೆ. 1974ರ ಕದನ ವಿರಾಮ ಒಪ್ಪಂದದ ಪ್ರಕಾರ ಗೋಲನ್ ಹೈಟ್ಸ್ ಪ್ರದೇಶವನ್ನ ಬಫರ್ ಝೋನ್ ಅಂತ ಪರಿಗಣಿಸಲಾಗಿತ್ತು. ಆದರೆ ಇದೀಗ ಈ ಪ್ರದೇಶಕ್ಕೆ ನುಗ್ಲಿಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಆದೇಶವನ್ನು ನೀಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಇನ್ನು ಬಶರ್ ಅಲ್ ಅಸಾದ್ ಅವರು ಸಿರಿಯಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶವನ್ನು ತೊರೆದಿದ್ದಾರೆ, ಹೀಗಂತ ರಷ್ಯಾ ಖಚಿತಪಡಿಸಿದೆ. ಇನ್ನು ಘರ್ಷಣೆಯಲ್ಲಿ ತೊಡಗಿರುವಂತಹ ಸಿರಿಯಾ ಪಡೆ ಹಾಗೂ ಬಂಡುಕೋರರ ಇಸ್ಲಾಮಿ ಒಕ್ಕೂಟದ ಹಯಾತ್ ತಹರೀರ್ ಅಲ್ ಶಾಮ್ ಇವರು ಪಡೆಗಳೊಂದಿಗೆ ಮಾತುಕತೆ ನಡೆಸಿದ ನಂತರ ಅಸಾದ್ ಅವರು ಅಧ್ಯಕ್ಷ ಸ್ಥಾನವನ್ನ ತೊರೆದಿದ್ದು ಬಂಡುಕೋರರಿಗೆ ಶಾಂತಿಯುತವಾಗಿ ಅಧಿಕಾರವನ್ನ ಹಸ್ತಾಂತರಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ರಷ್ಯಾ ಹೇಳಿದೆ. ಇನ್ನು ಇದರೊಂದಿಗೆ ಬಂಡುಕೋರರು 1 ವಾರ ಮಾಡಿದ ದಾಳಿಯಲ್ಲಿ ಅಸಾದ್ ಅವರ 24 ವರ್ಷಗಳ ಸುದೀರ್ಘ ಆಡಳಿತವನ್ನ ಹೊಡೆದುರುಳಿಸಿದ್ದಾರೆ. ಇನ್ನು ಈ ಸರ್ವಾಧಿಕಾರದ ವಿರುದ್ಧ ದಂಗೆ ಏಳಲಿಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, 14 ವರ್ಷದ ಮೊಯಿನ್ ಸ್ಯಾಸ್ನೇಹ್ ಎಂಬಂತಹ ಬಾಲಕ. ಹೌದು, ಸರ್ವಾಧಿಕಾರಿ ಆಡಳಿತದಿಂದ ಬೇಸತ್ತಿದ್ದಂತಹ ಈ 14 ವರ್ಷದ ಬಾಲಕ ಏನ್ ಮಾಡಿದ ಅಂತ ಅಂದ್ರೆ, ಆತ ಗೋಡೆಯ ಮೇಲೆ ನಿಮ್ಮ ಸಮಯ ಬಂದಿದೆ ಡಾಕ್ಟರ್ ಹೀಗಂತ ಕಣ್ಣಿನ ತಜ್ಞರಾಗಿದ್ದಂತಹ ಐ ಸ್ಪೆಷಲಿಸ್ಟ್ ಆಗಿದ್ದಂತಹ ಅಸಾದ್ ಕುರಿತು ಬರೆದಿದ್ದ. ಇದರಿಂದ ರೊಚ್ಚಿಗೆದ್ದಂತಹ ಅಸಾದ್ ಮೊಯಿನ್ ಮತ್ತು ಸ್ನೇಹಿತರನ್ನ 26 ದಿನಗಳ ಕಾಲ ಬಂಧಿಸಿ ಚಿತ್ರ ಹಿಂಸೆಯನ್ನು ನೀಡಲಾಗಿತ್ತು. ಇದುವೇ ಈ ದಂಗೆಗೆ ಮೂಲ ಕಾರಣವಾಯಿತು. 2011ರ ಮಾರ್ಚ್ನಲ್ಲಿ ಆರಂಭವಾದ ದಂಗೆ ಇವತ್ತು ಕೊನೆಯಾಗಿದ್ದು ಸಿರಿಯಾ ಈಗ ಬಂಡುಕೋರರ ವಶವಾಗಿದೆ. ಇನ್ನು ಸ್ನೇಹಿತರೆ, ಹೊಸ ವರ್ಷ ಆರಂಭದ ಮುನ್ನವೇ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳ ಕರಿನೆರಳು ಆವರಿಸಿದೆ. 2025ರಲ್ಲಿ ಸಿರಿಯಾ ಪತನವಾಗಲಿದೆ ಎಂಬಂತಹ ಭವಿಷ್ಯ ನಿಜವಾಗ್ಬಿಟ್ಟಿದೆ. 2024ರ ಕೊನೆಯ ತಿಂಗಳಿನಲ್ಲಿಯೇ ಸಿರಿಯಾ ಕ್ರಾಂತಿ ಶುರುವಾಗಿದ್ದು ಬಂಡುಕೋರರು ಸಿರಿಯಾ ಆಡಳಿತದ ವಿರುದ್ಧ ದಂಗೆ ಎದ್ದು ಅದನ್ನು ವಶಪಡಿಸಿಕೊಂಡ್ಬಿಟ್ಟಿದ್ದಾರೆ. ಇನ್ನು ಬಂಡುಕೋರರ ದಾಳಿಗೆ ಸೋತ್ ಹೋಗಿರುವ ಅಸಾದ್ ತನ್ನ ದೇಶವನ್ನ ಬಿಟ್ಟು ಓಡ್ ಹೋಗಿದ್ದಾರೆ. ಅಲ್ಲದೆ ನಾಗರಿಕರ ಬದುಕು ಅತಂತ್ರದಲ್ಲಿದೆ.
ಇನ್ನು ಆಗಲೇ ಹೇಳಿದಂತೆ ಈ 2000ನೇ ಇಸವಿಯಿಂದ ಸುದೀರ್ಘ ಆಡಳಿತ ನಡೆಸ್ತಾ ಬಂದಿದ್ದಂತಹ ಬಶರ್ ಅಲ್ ಅಸಾದ್ ಸಿರಿಯಾವನ್ನ ಬಿಟ್ಟು ಓಡ್ ಹೋಗಿದ್ದಾರೆ. ಅಲ್ ಅಸಾದ್ ಅಜ್ಞಾತ ಸ್ಥಳಕ್ಕೆ ಓಡ್ ಹೋಗಿದ್ದಾರೆ ಅಂತ ಕೆಲ ವರದಿಗಳು ಹೇಳಿದರೆ, ಅಂದರೆ ರಷ್ಯಾ ಓಡ್ ಹೋಗಿದ್ದಾರೆ ಅಂತ ರಷ್ಯಾ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಇನ್ನೂ ಕೆಲವು ವರದಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರನ್ನು ಕೊಂದು ಹಾಕಲಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ದಂಡುಕೋರರು ನಿರಂತರ ಶಸ್ತ್ರ ಹೋರಾಟವನ್ನು ಮಾಡಿದ್ರ ಪರಿಣಾಮ ಅಸಾದ್ ಅಧಿಕಾರದಿಂದ ಕೆಳಗಿಳಿಯುವ, ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪರಿಸ್ಥಿತಿ ಉಂಟಾಯಿತು. ಇನ್ನು ಅಸಾದ್ ಶನಿವಾರ ರಾತ್ರಿ 10 ಗಂಟೆಗೆ ಖಾಸಗಿ ವಿಮಾನದಲ್ಲಿ ಹೋದ್ರು ಅಂತ ಸಿರಿಯನ್ ಮಾನವ ಹಕ್ಕುಗಳ ಯುದ್ಧ ವೀಕ್ಷಕ ಸಂಸ್ಥೆ ಹೇಳಿತ್ತು. ಆದರೆ ಆ ವಿಮಾನ ಕಣ್ಮರೆಯಾಗುವ ಮೊದಲು ಅಸಾದ್ ಇದ್ದ ವಿಮಾನ ಮಾರ್ಗ ಬದಲಾಯಿಸದೆ ಅವರನ್ನು ಕೊಲ್ಲಲಾಗಿದೆ ಎಂಬ ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಅದರ ನಂತರದಲ್ಲಿ ರಷ್ಯಾ ತನ್ನ ದೇಶದಲ್ಲಿ ಇರೋದಾಗಿ ಹೇಳಿದೆ. ಇನ್ನು 2015ರಿಂದ ರಷ್ಯಾ ತನ್ನ ಮಿಲಿಟರಿ ಕ್ಯಾಂಪ್ ಅನ್ನ ಸಿರಿಯಾದಲ್ಲಿ ಇರಿಸಿದೆ. ಇದೀಗ ಅಸಾದ್ ಅಧಿಕಾರದಿಂದ ಇಳಿಯೋದ್ರಿಂದ ಸಿರಿಯಾ ಜನರು ಸಂಭ್ರಮಿಸ್ತಾ ಇರೋದನ್ನ ಕಾಣಬಹುದು. ಇನ್ನು ಸಿರಿಯಾ ಪತನದಿಂದ ವಿಶ್ವ ಯುದ್ಧ ನಡೆಯುತ್ತೆ ಎಂಬ ಭವಿಷ್ಯ, ಬಾಬಾ ವಂಗ ಭವಿಷ್ಯ, ಸಿರಿಯಾ ಪತನದ ಬಳಿಕ 3ನೇ ಮಹಾಯುದ್ಧ ನಡೆಯಲಿದೆ ಅಂತ ಹೇಳಿದೆ. ಇದೀಗ ಆ ಭವಿಷ್ಯವಾಣಿ ನಿಜವಾಗಿದೆ, ಸಿರಿಯಾ ಪತನವಾಗಿದೆ. ಇನ್ನು ಸಿರಿಯಾದಲ್ಲಿ ಈಗ ಉಂಟಾಗಿರುವಂತಹ ಗೊಂದಲ 3ನೇ ವಿಶ್ವ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ? ಈ ಭವಿಷ್ಯ ನಿಜವಾಗುತ್ತಾ ಎಂಬ ಆತಂಕವನ್ನ ಮೂಡಿಸಿದೆ. ಇನ್ನು ಬಾಬಾ ವಂಗ 2025 ಕುರಿತು ನುಡಿದ ಭವಿಷ್ಯಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಯುರೋಪ್ ನಾಶವಾಗುತ್ತೆ, ಯುರೋಪ್ನಲ್ಲಿ ಜನಸಂಖ್ಯೆ ಕಡಿಮೆಯಾಗುತ್ತೆ ಎಂಬ ಭವಿಷ್ಯವನ್ನು ನುಡಿದಿದ್ದಾರೆ. ಅದು ಯುದ್ಧದಿಂದ ಅಥವಾ ಪ್ರಕೃತಿ ವಿಕೋಪಗಳಿಂದ ಗೊತ್ತಿಲ್ಲ. ಆದರೆ ಯುರೋಪ್ನಲ್ಲಿ ಈಗಾಗಲೇ ಹಲವು ಕಡೆ ಆಂತರಿಕ ದಂಗೆಗಳು ಕಾಣ್ತಾ ಇದ್ದು, ಇದರಿಂದ ವಿಶ್ವ ಮಹಾಯುದ್ಧ ಸಂಭವಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಏನು ವಿಜ್ಞಾನದಲ್ಲಿ ಕ್ರಾಂತಿ ಆಗುತ್ತೆ, ಹೌದು, ಇನ್ನು ಸೈನ್ಸ್ ಕ್ಷೇತ್ರದಲ್ಲಿ ದೊಡ್ಡದೇನೂ ಆಗ್ಲಿಕ್ಕಿದೆ ಅಂತ ಹೇಳಿದ್ದಾರೆ. ವಿಜ್ಞಾನ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರಗತಿಯಾಗಲಿದೆ. ಆಧುನಿಕ ಚಿಕಿತ್ಸಾ ವಿಧಾನ, ಔಷಧಿಗಳು ಬರುತ್ತೆ ಅಂತ, ಹಾಗೆ ಆರೋಗ್ಯ ವಿಭಾಗದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಅಂತ ಹೇಳಿ ಬಾಬಾ ವಂಗ ಅವರ ಭವಿಷ್ಯ ತಿಳಿಸುತ್ತೆ. ಇನ್ನು ಈ ಬದಲಾವಣೆಯಿಂದಾಗಿ ಜೀವನ ಮಟ್ಟ ಸುಧಾರಿಸಲಿದೆಯಂತೆ. ಇನ್ನು ಯಂತ್ರಗಳಿಂದಲೇ ಟೆಲಿಪತಿ ಸಂವಹನದಲ್ಲಿ ಮತ್ತಷ್ಟು ಬೆಳವಣಿಗೆ ಆಗಲಿದೆ. ಟೆಲಿಪತಿ ಸಂವಹನ ಕೂಡ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏಲಿಯನ್ಗಳ ಜೊತೆ ಮನುಷ್ಯನ ಕಮ್ಯುನಿಕೇಷನ್ ಇರುತ್ತೆ, ಏಲಿಯನ್ಗಳ ಜೊತೆಗೆ ಮನುಷ್ಯ ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಅನ್ಯಗ್ರಹ ಜೀವಿಗಳಿವೆ, ಅವುಗಳು ಭೂಮಿಗೆ ಭೇಟಿ ನೀಡಿದ್ದೂ ಇದೆ. ಆದರೆ ಅವುಗಳ ಜೊತೆ ಕಮ್ಯುನಿಕೇಷನ್ ನಡೆಸಲಿಕ್ಕೆ, ಮಾತನಾಡಲಿಕ್ಕೆ ಭೂಮಿಯಲ್ಲಿನ ಮಾನವನಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಸಾಧ್ಯವಾಗುತ್ತೆ 2025ರ ನಂತರ ಅಂತ ಹೇಳಿ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದಾರೆ. ಒಟ್ನಲ್ಲಿ ಬಾಬಾ ವಂಗ ಭವಿಷ್ಯ ಒಂದ್ ಕಡೆ ಆದರೆ, ಒಟ್ನಲ್ಲಿ ಸಿರಿಯಾದಲ್ಲಿರುವಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ ಸಂಭ್ರಮವನ್ನು ಉಂಟು ಮಾಡ್ತಾ ಇದ್ರೆ, ಬಾಬಾ ವಂಗ ಭವಿಷ್ಯ ನಿಜವಾಗುತ್ತಾ? ಸಿರಿಯಾದ ಪತನ ಜೊತೆಗೆ 3ನೇ ಮಹಾಯುದ್ಧಕ್ಕೆ ಇದು ಕಾರಣವಾಗುತ್ತಾ ಅನ್ನುವಂತಹ ಭಯ ಕೂಡ ಕಾಯ್ತಾ ಇದೆ. ಸ್ನೇಹಿತರೆ, ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.